Hello everyone. In previous class we discussed array of pointers and strings. These are the things which we discussed in previous class. In today's class we are going to be discussing pointers as function arguments and pointers and structures. These are the two different things we are going to be discussing in today's class. Now we are going to be discussing pointers as a function arguments. What do you mean by function? Function is also a set of instruction which is able to carry out a particular task is called as a function. Function we return to achieve a certain task. For that, what we know that we can pass in certain arguments or parameters through which it is going to be accepting a certain value passed to the respective function, and where it is performing certain operation. After that, it is going to be returning certain result to a main program. It is normally how we are going to be carrying out a certain function. But this function, for this function, it is also possible to pass pointers as a argument. Instead of passing variable or arguments, it is possible to pass pointers as a function argument. Means instead of passing actual value, we are allowed to pass the memory location of a variable where the actual value is stored that can be passed to a functions and we can achieve our desired task. That concept is behind this pointers and functions. Pointers and functions ಅಂದ್ರೆ ನಾವು ಫಸ್ಟ್ ಇಯರ್ ಒಳಗೆ ಫಂಕ್ಷನ್ಸ್ ಅಂದ್ರೆ ಏನಂತ ಡಿಸ್ಕಸ್ ಮಾಡಿದ್ವಿ. ಫಂಕ್ಷನ್ಸ್ ಅನ್ನೋದು ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಅದು ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಅನ್ನು ಕ್ಯಾರಿ ಔಟ್ ಮಾಡಕ್ಕೆ ನಾವು ಬರೆದಿರ್ತೀವಿ, ಅದಕ್ಕೆ ನಾವು ಫಂಕ್ಷನ್ಸ್ ಅಂತ ಕರಿತೀವಿ. ಈ ಫಂಕ್ಷನ್ಸ್ ಒಳಗೆ ನಾವು ಆರ್ಗ್ಯುಮೆಂಟ್ ಪಾಸ್ ಮಾಡ್ತೀವಿ. ಫಂಕ್ಷನ್ಸ್ ವಿಚ್ ಅಕ್ಸೆಪ್ಟ್ ಆರ್ಗ್ಯುಮೆಂಟ್ಸ್, ಫಂಕ್ಷನ್ಸ್ ಅದಾವಲ್ಲ ಆರ್ಗ್ಯುಮೆಂಟ್ ಅನ್ನು ಅಕ್ಸೆಪ್ಟ್ ಮಾಡ್ತಾವು. ಮೀನ್ಸ್ ದೀಸ್ ಆರ್ಗ್ಯುಮೆಂಟ್ಸ್ ಇನ್ ವಿಚ್ ದೇರ್ ಆರ್ ಟೂ ಟೈಪ್ಸ್ ಆರ್ಗ್ಯುಮೆಂಟ್ಸ್, ಆಕ್ಚುಯಲ್ ಆರ್ಗ್ಯುಮೆಂಟ್ಸ್ ಅಂಡ್ ಫಾರ್ಮಲ್ ಆರ್ಗ್ಯುಮೆಂಟ್ಸ್. ಆಕ್ಚುಯಲ್ ಆರ್ಗ್ಯುಮೆಂಟ್ಸ್ ಅಂದ್ರೆ ನಾವು ಮೇನ್ ಪ್ರೋಗ್ರಾಮ್ ಒಳಗೆ ಏನು ವ್ಯಾಲ್ಯೂ ಡಿಕ್ಲೇರ್ ಮಾಡ್ತೀವಿ, ಯಾವನ್ನ ಫಂಕ್ಷನ್ ಪಾಸ್ ಮಾಡ್ತೀವಿ ಅವನ್ನ ಆಕ್ಚುಯಲ್ ಆರ್ಗ್ಯುಮೆಂಟ್ಸ್ ಅಂತ ಕರೀತಾರೆ. ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಅಂದ್ರೆ ಯಾವ ಫಂಕ್ಷನ್ ಪ್ರೋಟೋಟೈಪ್ ನ ಡಿಕ್ಲೇರ್ ಮಾಡ್ತೀವಿ ಅವನ್ನ ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಅಂತ ಕರೀತಾರೆ. ಈಗ ನಾವು ಫಂಕ್ಷನ್ಸ್ ಯೂಶುವಲಿ ಕಾಲ್ ಮಾಡಿದ್ವಿ ಅಂದ್ರೆ ನಾವು ಫಂಕ್ಷನ್ಸ್ ಒಳಗೆ ವೇರಿಯೇಬಲ್ ಪಾಸ್ ಮಾಡ್ತೀವಿ. ವೇರಿಯೇಬಲ್ ಪಾಸ್ ಮಾಡಿ ನನಗೆ ಬೇಕಾಗಿದ್ದಂಥ ಟಾಸ್ಕ್ ಅನ್ನು ಅಚೀವ್ ಮಾಡ್ಕೊತಿದ್ವಿ. ನಾನು ಯಾವುದೋ ಒಂದು ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕಾಗಿತ್ತಂದ್ರೆ ಅದು ಫಂಕ್ಷನ್ ಇತ್ರ ಅಚೀವ್ ಮಾಡಾಕತ್ತೀನಿ ಅಂದ್ರೆ ಆ ಫಂಕ್ಷನ್ಗೆ ಆರ್ಗ್ಯುಮೆಂಟ್ ಪಾಸ್ ಮಾಡ್ತೀನಿ. ಆ ಆರ್ಗ್ಯುಮೆಂಟ್ಸ್ ನಮಗೆ ಮೇನ್ ಪ್ರೋಗ್ರಾಮ್ನಾಗಿಂತ ವ್ಯಾಲ್ಯೂ ಕ್ಯಾರಿ ಮಾಡ್ಕೊಂಡು ಬಂದಿರ್ತಾವು, ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಸರ್ಟನ್ ಟಾಸ್ಕ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದು, ಸರ್ಟನ್ ಟಾಸ್ಕ್ ಅನ್ನ ಪರ್ಫಾರ್ಮ್ ಮಾಡ್ತಿದ್ವಿ. ಬಟ್ ನಾವು ಅದರ್ ಸೇಮ್ ಅನ್ನ ನಾವು ಆಕ್ಚುಲಿ ವ್ಯಾಲ್ಯೂ ಪಾಸ್ ಮಾಡೋ ಬದಲಿ ಈಗ ನಾವು ಏನ್ ಮಾಡಾಕತ್ತೀವಿ ಅಂದ್ರೆ ನಾವು ಪಾಯಿಂಟರ್ಸ್ ಅನ್ನ ಇಟ್ಕೊಂಡು ಆ ಪಾಯಿಂಟ್ಸ್ ಅನ್ನ ಪ್ಯಾರಾಮೀಟರ್ಸ್ ಅಂತ ಕನ್ಸಿಡರ್ ಮಾಡಿ ನಮಗೆ ಬೇಕಾದಂತಹ ಟಾಸ್ಕ್ ಅನ್ನ ಅಚೀವ್ ಮಾಡ್ಕೊಳ್ಳೋದ್ವಿ. ಅದನ್ನ ಪಾಯಿಂಟರ್ಸ್ ಆಸ್ ಅ ಫಂಕ್ಷನ್ ಆರ್ಗ್ಯುಮೆಂಟ್ಸ್. ಇನ್ಸ್ಟೆಡ್ ಆಫ್ ದಿಸ್ passing an actual value and passing it directly as a pointer variables or pointers through which I am able to perform certain operations. ಅಂದ್ರೆ ನನಗೆ ಫಂಕ್ಷನ್ ಪ್ರೋಟೋಟೈಪ್ ಒಳಗೆ ಅಥವಾ ಫಂಕ್ಷನ್ ಹೆಡರ್ ಒಳಗೆ ನನಗೆ ಆಕ್ಚುಯಲ್ ವ್ಯಾಲ್ಯೂ ಪಾಸ್ ಆಗಬೇಕಾಗಿತ್ತು. ಇಲ್ಲಿ ಮೇನ್ ಫಂಕ್ಷನ್ ಲಿಂತ್ರ ಕಾಲಿಂಗ್ ಫಂಕ್ಷನ್ ಲಿಂತ್ರ ಕಾಲ್ ಫಂಕ್ಷನ್ಗೆ ವ್ಯಾಲ್ಯೂ ಪಾಸ್ ಆಗಬೇಕಾಗಿತ್ತು. ನಾನು ಇನ್ಸ್ಟೆಡ್ ಆಫ್ ವ್ಯಾಲ್ಯೂ ನಾನು ಪಾಯಿಂಟರ್ಸ್ ಅನ್ನು ಪಾಸ್ ಮಾಡಾಕ್ತೀನಿ. ಪಾಯಿಂಟರ್ಸ್ ಅಡ್ರೆಸ್ ಅನ್ನು ಹೋಲ್ಡ್ ಮಾಡ್ತೈತಿ. ಅಂದ್ರೆ ಅಡ್ರೆಸ್ ಅನ್ನ ಕಾಲ್ ಮಾಡಿ ಆ ಪರ್ಟಿಕ್ಯುಲರ್ ಅಡ್ರೆಸ್ ಒಳಗೆ ಏನು ವ್ಯಾಲ್ಯೂ ಸ್ಟೋರ್ ಆಗೈತಲ್ಲ ಆ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡಿಕೊಂಡು ನಾನು ಆಪರೇಷನ್ ಪರ್ಫಾರ್ಮ್ ಮಾಡಾಕತ್ತೀನಿ. ನಾನು ಇಲ್ಲಿ ಒಂದು ಕೋಡ್ ಬರ್ತೀನಿ. ದಿಸ್ ಕೋಡ್ ಈಸ್ ಸಿಂಪಲ್ ಕೋಡ್ ಫಾರ್ ಇಂಟರ್ಚೇಂಜಿಂಗ್ ಟು ವೇರಿಯಬಲ್ಸ್. ವಿ ಆಲ್ರೆಡಿ ಡಿಸ್ಕಸ್ ದಿಸ್ ಪ್ರೋಗ್ರಾಮ್ ಇನ್ ಪ್ರೀವಿಯಸ್ ಇಯರ್. Now I am going to be achieving the same program with help of pointers as a function arguments. Other same program ಅನ್ನ ನಾನು pointer as a function argument ಅಂತ ಹೇಳಿ ಡಿಸ್ಕಸ್ ಮಾಡಾಕತ್ತೀನಿ. ನಾನು ಇಲ್ಲಿ ಎರಡು ಆರ್ಗ್ಯುಮೆಂಟ್ ಪಾಸ್ ಮಾಡಾಕ್ತೀನಿ. ಇಂಟಿಜರ್ ಸ್ಟಾರ್ ಎಕ್ಸ್, ಇಂಟಿಜರ್ ಸ್ಟಾರ್ ವೈ. where star x and star y are a pointer variable. Star x and star y are a pointer variable which are able to hold memory address. ಇವಕ್ಕೆ ವ್ಯಾಲ್ಯೂ ಪಾಸ್ ಮಾಡಿದ್ರೆ ಅಕ್ಸೆಪ್ಟ್ ಆಗುತ್ತಿಲ್ಲ, ಕಂಪಲ್ಸರಿ ಅವಕ್ಕೆ ಏನು ಪಾಸ್ ಮಾಡ್ಬೇಕಂದ್ರೆ ಮೆಮರಿ ಅಡ್ರೆಸ್ ಪಾಸ್ ಮಾಡಿದ್ರೆ ಮಾತ್ರ ಅವು ಅಕ್ಸೆಪ್ಟ್ ಆಗ್ತಾವು. ಅಕ್ಸೆಪ್ಟ್ ಆಗಿ ಪರ್ಟಿಕ್ಯುಲರ್ ಆಪರೇಷನ್ ಪರ್ಫಾರ್ಮ್ ಮಾಡ್ತಾವೆ. ಲೆಟ್ಸ್ ಕನ್ಸಿಡರ್ ಐ ಡಿಕ್ಲೇರ್ ಟು ವೇರಿಯಬಲ್ num1 num2 in a memory. Let us consider num1 equal to 10, num2 equal to 20. I declare two variables num1 equal to 10
num2 equal to 20, num2 equal to 20. Now what I am doing is I declared two variables, two pointer variables. Those are integer star x, integer star y. These are specially meant for storing in memory address. ಇವು ಕಂಪಲ್ಸರಿ ಮೆಮರಿ ಅಡ್ರೆಸ್ ಮಾತ್ರ ಹೋಲ್ಡ್ ಮಾಡ್ತಾವು. ನಾನು ಸ್ಟಾರ್ ಎಕ್ಸ್ ಸ್ಟಾರ್ ವೈ ಡಿಕ್ಲೇರ್ ಮಾಡೀನಿ ಎರಡು ವೇರಿಯೇಬಲ್. ಈ ವೇರಿಯೇಬಲ್ ನಾನು ಇಲ್ಲಿ ಎರಡು ವೇರಿಯೇಬಲ್ ಡಿಕ್ಲೇರ್ ಮಾಡೀನಿ, ಸ್ಟಾರ್ ಎಕ್ಸ್ ಸ್ಟಾರ್ ವೈ. ಈ ಸ್ಟಾರ್ ಎಕ್ಸ್ ಸ್ಟಾರ್ ವೈ ಕಂಪಲ್ಸರಿ ಮೆಮರಿ ಅಡ್ರೆಸ್ ಮಾತ್ರ ಹೋಲ್ಡ್ ಮಾಡ್ತಾವೆ. ಇದು ಫಂಕ್ಷನ್, ಯೂಸರ್ ಡಿಫೈನ್ಡ್ ಫಂಕ್ಷನ್, ಇಂಟಿಜರ್ ಟೆಂಪ್, ಒಂದು ಲೋಕಲ್ ವೇರಿಯೇಬಲ್ ಡಿಕ್ಲೇರ್ ಮಾಡೀನಿ. temp equal to star x equal to star y equal to temp. This simple code we already known, and we also done a program to interchange two variables with help of temporary variables. ಅಂದ್ರೆ ಈ ಪ್ರೋಗ್ರಾಮ್ ಕೋಡ್ ಏನು ಮಾಡ್ತಂದ್ರೆ ನಾನು ಯಾವುದೇ ಎರಡು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ಯಾ ಆ ಎರಡು ವೇರಿಯೇಬಲ್ ನೇ ಸ್ಟೋರ್ ಆಗಿರ್ತಕ್ಕಂಥ ವ್ಯಾಲ್ಯೂನ ಇಂಟರ್ಚೇಂಜ್ ಮಾಡಕ್ಕೆ ಯೂಸ್ ಮಾಡಾಕತ್ತೀವಿ. ಇಂಟರ್ಚೇಂಜ್ ಆಕಾವ ಅಂದ್ರೆ ನಮ್ಮೊಂದು ಒಳಗೆ ನಮ್2 ಒಳಗೆ 20 ಐತಿ. ನಾವು ಈ ಕೋಡ್ ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಮ 1 ಒಳಗೆ 20 ಬರಬೇಕು, ನಮ್ಮ 2 ಒಳಗೆ 10 ಬರಬೇಕು. ಅದು ಹೆಂಗ ಅಂದ್ರೆ ಈ ಕೋಡ್ಲಿಂದ ನಾವು ಯೂಶುವಲಿ ಈ ಫಂಕ್ಷನ್ಸ್ ಇನ್ವೋಕ್ ಮಾಡ್ಬೇಕಂದ್ರೆ ನಾವು ವ್ಯಾಲ್ಯೂ ಪಾಸ್ ಮಾಡೋಂಗಿಲ್ಲ, ವ್ಯಾಲ್ಯೂ ಬದಲಿ ನಮಗೆ ಅಡ್ರೆಸ್ ಪಾಸ್ ಮಾಡಬೇಕು. ಮೀನ್ಸ್ ಇಫ್ ಯು ವಾಂಟ್ ಟು ಇನ್ವೋಕ್ ದಿಸ್ ಫಂಕ್ಷನ್ we need to pass the memory address of a particular variable for which is stored in a primary memory. ಅಂದ್ರೆ ಈಗ ನನಗೆ ಎರಡು ವೇರಿಯೇಬಲ್ ಡಿಕ್ಲೇರ್ ಮಾಡೀನಿ, ನಮ್1 ನಮ್2. ಈ ನಮ್1 ನಮ್2 ವ್ಯಾಲ್ಯೂ ಪಾಸ್ ಮಾಡೋಂಗಿಲ್ಲ, ಯಾಕಂದ್ರೆ ಇದು ಪಾಯಿಂಟರ್ ವೇರಿಯೇಬಲ್ ಅದಾವು. ಪಾಯಿಂಟರ್ ವೇರಿಯೇಬಲ್ ಇದಕ್ಕೆ ನೀವು ವ್ಯಾಲ್ಯೂ ಪಾಸ್ ಮಾಡಿದ್ರೆ ಈ ಫಂಕ್ಷನ್ಸ್ ಕಾಲ್ ಆಗೋದಿಲ್ಲ. ಅದಕ್ಕೆ ನಾನು ಏನು ಮಾಡಬೇಕಾಗೈತಿ, ನಾನು ನೀವು ಅಡ್ರೆಸ್ ಪಾಸ್ ಮಾಡಬೇಕಾಗೈತಿ. ವಿತ್ ರೆಫರೆನ್ಸ್ ಟು ಅಡ್ರೆಸ್ ನಾನು ಆರ್ಗ್ಯುಮೆಂಟ್ ಪಾಸ್ ಮಾಡಿದ್ದೆ ಅಂದ್ರೆ ನಾನು ಈ ಕೋಡ್ ಎಕ್ಸಿಕ್ಯೂಟ್ ಮಾಡ್ಬೋದು. ಅದಕ್ಕೆ ಈ ಕೋಡ್ ಇನ್ವೋಕ್ ಮಾಡ್ಬೇಕಂದ್ರೆ ನಾ ಫಂಕ್ಷನ್ ಹೆಂಗೆ ಇನ್ವೋಕ್ ಮಾಡ್ತೀನಿ ಅಂದ್ರೆ ಸ್ವಾಪ್ &num. ಯೂಶುವಲಿ ನಾವು ಫಂಕ್ಷನ್ಸ್ ಕಾಲ್ ಮಾಡಿದ್ರೆ ಯಾವುದಾದ್ರೂ ಫಂಕ್ಷನ್ ಕಾಲ್ ಮಾಡಿದ್ರೆ ಸ್ವಾಪ್ x, y ಯೂಶುವಲಿ ಈ ರೀತಿ ಫಂಕ್ಷನ್ಸ್ ಕಾಲ್ ಮಾಡ್ತಾ ಇರ್ತೀವಿ. ಈ ರೀತಿ ಫಂಕ್ಷನ್ಸ್ ಕಾಲ್ ಮಾಡಿದ್ರೆ x, y ಆಕ್ಚುಯಲ್ ವ್ಯಾಲ್ಯೂ ಹೋಲ್ಡ್ ಮಾಡಿರ್ತಾವೋ ಆ ಪ್ರಕಾರ ನಮಗೆ ಫಂಕ್ಷನ್ಸ್ ಕಾಲ್ ಆಗಬೇಕು. ಬಟ್ ನಾನು ಪಾಯಿಂಟರ್ಸ್ ಆಸ್ ಅ ಫಂಕ್ಷನ್ ಆರ್ಗ್ಯುಮೆಂಟ್ ಕನ್ಸಿಡರ್ ಮಾಡಿದ್ರೆ ನನಗೆ ಅಡ್ರೆಸ್ ಪಾಸ್ ಮಾಡಬೇಕು. ಅಡ್ರೆಸ್ ಪಾಸ್ ಮಾಡಿದ್ರೆ ಮಾತ್ರ ಇವು ಎರಡು ವೇರಿಯೇಬಲ್ ಅಡ್ರೆಸ್ ವ್ಯಾಲ್ಯೂ ಹೋಲ್ಡ್ ಮಾಡ್ತಾವೆ. ಈಗ ನಾನು ಈ ಪ್ರಕಾರ ಸ್ವಾಪ್ &num2 ಅಂದ್ರೆ I need to return address of a num1 and address of a num2. That is nothing but 111 num2 to 113. Now I am carrying address from this calling function to call function. That is 111, that is &num2 equal to &num2 113. With reference to these memory locations, now it is going to be interchanging the value of these two variables. Means num1, num2. Once I am going to be executing this program, the value of a num1 become 20 and the value of num2 become 10. The execution code you already know. Just I want to convey how instead of passing actual value, how we are going to be passing address for this function pointers as a function arguments. ನಾವು ಆಲ್ರೆಡಿ ಇದನ್ನ ಟ್ರೇಸಿಂಗ್ ನಮಗೂ ಗೊತ್ತಾಯ್ತು ನೋಡಿ ಹೆಂಗೆ ಇಂಟರ್ಚೇಂಜ್ ಆಗ್ತಾವ ಅಂತ ಹೇಳಿ. ಬಟ್ ನಾನು ನಿಮ್ಗೆ ಏನು ತೋರಿಸೋದಿತ್ತಂದ್ರೆ ನಮಗೆ ವ್ಯಾಲ್ಯೂ ಪಾಸ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು ಗೊತ್ತಿತ್ತು, ನಮ್ಗೆ ಅಡ್ರೆಸ್ ಪಾಸ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು ಗೊತ್ತಿದ್ದಿಲ್ಲ. ನಾನು ಪಾಯಿಂಟರ್ ಆಸ್ ಅ ಫಂಕ್ಷನ್ ಆರ್ಗ್ಯುಮೆಂಟ್ ಕನ್ಸಿಡರ್ ಮಾಡಿದ್ರೆ ಅಂದ್ರೆ ನಾನು ಇಲ್ಲಿ ಅಡ್ರೆಸ್ ಪಾಸ್ ಮಾಡಬೇಕು. ಅಡ್ರೆಸ್ ಪಾಸ್ ಮಾಡಬೇಕಂದ್ರೆ ಫಂಕ್ಷನ್ ಹೆಂಗೆ ಕಾಲ್ ಮಾಡಬೇಕಂದ್ರೆ ಸ್ವಾಪ್ &num1, &num2. Ampersand which returns the memory address of a first variable. Second one is ampersand which returns memory address of a second variable. That is how we are going to be passing pointers as a function arguments. In some cases we are directly passing the actual value because it is an indirect operator which is going to be directly accessing the value of a particular variable which is stored in particular memory locations. It is how we are passing pointers as a function arguments. Now pointers in a function argument ಹೆಂಗೆ ಪಾಸ್ ಮಾಡಬಹುದು ಅನ್ನೋದು ಈ ಎಕ್ಸಾಂಪಲ್ ಇಂದ ತಿಳ್ಕೊಂಡ್ವಿ. ನಾವು ಈಗ ನೆಕ್ಸ್ಟ್ ಒನ್ ಈಸ್ pointers and structures.
pointers and structure. What do you mean by structure? Structure is a collection of heterogeneous data items. Structure is a collection of heterogeneous data items. Means in a unique name, I want to store different kinds of data items under a common name that is only possible with help of structure. Once you declare a structure, it is also possible to declare a pointer variable for a structure. Andre ನಾವು ಅರೇಕ್ ಪಾಯಿಂಟರ್ಸ್ ಡಿಕ್ಲೇರ್ ಮಾಡಿದ್ವಿ, ಈಗ ಸ್ಟ್ರಕ್ಚರಿಗೂ ಪಾಯಿಂಟರ್ಸ್ ಡಿಕ್ಲೇರ್ ಮಾಡಕ್ಕೆ ಬರುತ್ತೋ ಇಲ್ಲೋ? ಬರುತ್ತೆ. ಸ್ಟ್ರಕ್ಚರ್ ಅಂದ್ರೆ ಸ್ಟ್ರಕ್ಚರ್ ಅನ್ನೋದು ಕಲೆಕ್ಷನ್ ಆಫ್ ಹೆಟ್ರೋಜಿನಿಯಸ್ ಡೇಟಾ ಐಟಮ್ಸ್. ಅಂದ್ರೆ ನನಗೆ ಒಂದು ಕಾಮನ್ ನೇಮ್ ಒಳಗೆ ಬೇರೆ ಬೇರೆ ಡೇಟಾ ಐಟಮ್ಸನ್ನು ಡಿಕ್ಲೇರ್ ಮಾಡ್ಕೊಳಕ್ಕೆ ಫೆಸಿಲಿಟಿ ಪ್ರೊವೈಡ್ ಮಾಡೋದು ಸ್ಟ್ರಕ್ಚರ್ ಅಂತ. ನೀವು ಅರೇ ಅಂತ ಡಿಕ್ಲೇರ್ ಮಾಡಿದ್ರೆ ಕೇವಲ ಒಂದೇ ಡೇಟಾ ಟೈಪನ್ನು ಮಾತ್ರ ಸ್ಟೋರ್ ಮಾಡ್ಬೋದು. ಇಂಟೀಜರ್ ಎಕ್ಸ್ ಅಂದ್ರೆ ಬರೀ ಇಂಟೀಜರ್ ಟೈಪ್ ಮಾತ್ರ ಸ್ಟೋರ್ ಮಾಡ್ಬೋದು. ಕ್ಯಾರೆಕ್ಟರ್ ಎಸ್ ಅಂತ ಸ್ಟೋರ್ ಮಾಡಿದರೆ ಕ್ಯಾರೆಕ್ಟರ್ ಟೈಪ್ ಮಾತ್ರ ಸ್ಟೋರ್ ಮಾಡ್ಬೋದು. ನನಗೆ ಎಲ್ಲವೂ ಡಿಫ್ರೆಂಟ್ ಕೈಂಡ್ ಆಫ್ ಡೇಟಾ ಐಟಮನ್ನು ಒಂದು ಕಾಮನ್ ಹೆಡ್ಡಿಂಗ್ ಒಳಗೆ ಸ್ಟೋರ್ ಮಾಡ್ಬೇಕಂದ್ರೆ ಅದು ಪಾಸಿಬಲ್ ಇದ್ದಿದ್ದು ಸ್ಟ್ರಕ್ಚರ್ ಅಂತ ಮಾತ್ರ. ಈಗ ಸ್ಟ್ರಕ್ಚರ್ಗೂ ಕೂಡ ನಾವು ಪಾಯಿಂಟರ್ ಡಿಕ್ಲೇರ್ ಮಾಡೋಕ್ಕೆ ಸಾಧ್ಯ ಇದೆ. ಸ್ಟ್ರಕ್ಚರ್ಗೂ ಕೂಡ ನಾವು ಪಾಯಿಂಟರ್ ವೇರಿಯಬಲ್ ಡಿಕ್ಲೇರ್ ಮಾಡೋಕ್ಕೆ ಸಾಧ್ಯ ಇದೆ. ಅದು ಹೆಂಗಂದ್ರೆ ನಮಗೆ ಯಾವ ಯೂಸ್ವಲ್ ಸ್ಟ್ರಕ್ಚರ್ ವೇರಿಯಬಲ್ ಹೆಂಗೆ ಕ್ರಿಯೇಟ್ ಮಾಡ್ತೀರಿ ಆ ಸ್ಟ್ರಕ್ಚರ್ ವೇರಿಯಬಲ್ಗೆ ನಾವು ಪಾಯಿಂಟರ್ ವ್ಯಾಲ್ಯೂ ಅಸೈನ್ ಮಾಡಕ್ಕೆ ಬರುತ್ತೆ. Now we are going to see with an example. In this example, I declare structure stood in which I declare two different members or two different members. Those are integer, roll number, float, phase. I am accepting two different values. Those are roll number values and phase. This structure contains only two members. For this, I am going to create a structure variable student s, where s is a structure variable. Student equal to star st, where star st is a structure variable for this structure. For this, I am assigning address of this structure. Address of this structure means memory address of this s will be assigned to star st. Star st, where star st is a pointer variable for this structure. Pointer variable for this structure. Now I want to assign certain value. To this structure member. ಇಲ್ಲಿ ಈ ಎಕ್ಸಾಂಪಲ್ನಾಗ ನಾವು ಸ್ಟೂಡೆಂಟ್ ಅನ್ನೋ ಸ್ಟ್ರಕ್ಚರ್ ಡಿಕ್ಲೇರ್ ಮಾಡೀನಿ. ಈ ಸ್ಟೂಡೆಂಟ್ ಅನ್ನೋ ಸ್ಟ್ರಕ್ಚರ್ ಒಳಗೆ ಕೇವಲ ಎರಡು ಮೆಂಬರ್ ಅದಾವು. ಅವು ಒಂದು ಇಂಟೀಜರ್ ರೋಲ್ ನಂಬರ್ ಅನ್ನೋದು, ಅದು ರೋಲ್ ನಂಬರ್ ಎಕ್ಸೆಪ್ಟ್ ಮಾಡ್ಕೊಳಕ, ಇನ್ನೊಂದು ಫ್ಲೋಟ್ ಫೀಸ್ ಅನ್ನೋದು ಸ್ಟೂಡೆಂಟ್ ಫೀಸ್ ಎಕ್ಸೆಪ್ಟ್ ಮಾಡ್ಕೊಳಕ. ಈ ಸ್ಟ್ರಕ್ಚರ್ಗೆ ಒಂದು ಸ್ಟ್ರಕ್ಚರ್ ವೇರಿಯಬಲ್ ಡಿಕ್ಲೇರ್ ಮಾಡೀನಿ ಸ್ಟೂಡೆಂಟ್ ಎಸ್, ವೇರ್ ಎಸ್ ಅನ್ನೋದು ಈ ಸ್ಟ್ರಕ್ಚರ್ ವೇರಿಯಬಲ್. ಈ ಸ್ಟ್ರಕ್ಚರ್ ವೇರಿಯಬಲ್ ನಾನು ಇನ್ನೊಂದು ಪಾಯಿಂಟರ್ ವೇರಿಯಬಲ್ ಕ್ರಿಯೇಟ್ ಮಾಡಾಕ್ತೀನಿ ಸ್ಟೂಡೆಂಟ್ ಸ್ಟಾರ್ ಎಸ್ ಪಿ. ಇದರೊಳಗೆ ಸ್ಟಾರ್ ಎಸ್ ಪಿ ಅನ್ನೋದು ಸ್ಟ್ರಕ್ಚರ್ ವೇರಿಯಬಲ್. ಈ ಸ್ಟಾರ್ ಎಸ್ ಪಿಗೆ ಆಂಪರ್ಸೆಂಟ್ ಎಸ್ ಅಸೈನ್ ಮಾಡಾಕತ್ತೀನಿ. ನಾವು ಒಂದು ಸ್ಟ್ರಕ್ಚರ್ ಡಿಕ್ಲೇರ್ ಮಾಡೀನಿ. ಈ ಸ್ಟ್ರಕ್ಚರ್ ಅಡ್ರೆಸ್ ನಾನು ಸ್ಟಾರ್ ಎಸ್ ಪಿಗೆ ಅಸೈನ್ ಮಾಡಾಕತ್ತೀನಿ. ಅಂದ್ರೆ ಸ್ಟಾರ್ ಎಸ್ ಪಿ ಅನ್ನೋದು ಪಾಯಿಂಟರ್ ಟು ದ ಸ್ಟ್ರಕ್ಚರ್. ಅಂದ್ರೆ ಕಂಪಲ್ಸರಿ ಇದಕ್ಕೆ ಅಡ್ರೆಸ್ ವ್ಯಾಲ್ಯೂನ ಅಸೈನ್ ಆಗಬೇಕು. ಯಾಕಂದ್ರೆ ಅದು ಯಾವುದೋ ವ್ಯಾಲ್ಯೂ ಹೋಲ್ಡ್ ಮಾಡೋ ಸ್ಟೆಬಿಲಿಟಿ ಬಂದಿರೋದಿಲ್ಲ. ಪಾಯಿಂಟರ್ ಅನ್ನೋದು ಕೇವಲ ಇನ್ನೊಂದು ವೇರಿಯಬಲ್ ಅದ ಅಡ್ರೆಸ್ ಹೋಲ್ಡ್ ಮಾಡ್ತೈತಿ. ಅಂದ್ರೆ ನಾನು ಸ್ಟ್ರಕ್ಚರ್ ಡಿಕ್ಲೇರ್ ಮಾಡಿದ್ವಿ. ಈ ಸ್ಟ್ರಕ್ಚರ್ ಮೆಮರಿ ಅಡ್ರೆಸ್ ನಾನು ಸ್ಟಾರ್ ಎಸ್ ಪಿಗೆ ಅಸೈನ್ ಮಾಡ್ತೀನಿ. ಹಂಗಂದ್ರೆ ಇದ್ರೊಳಗೆ ನಾನು ವೇರಿಯಬಲ್ ಡಿಕ್ಲೇರ್ ಮಾಡಿದ್ವಿ ರೋಲ್ ನಂಬರ್ ಫೀಸ್. ಈ ರೋಲ್ ನಂಬರ್ ಫೀಸ್ ವ್ಯಾಲ್ಯೂ ಹೆಂಗೆ ಇನಿಷಿಯಲೈಸ್ ಮಾಡ್ಬೋದು? ರೋಲ್ ನಂಬರ್ ಫೀಸ್ ವ್ಯಾಲ್ಯೂ ಹೆಂಗೆ ಇನಿಷಿಯಲೈಸ್ ಮಾಡ್ಬೋದಪ್ಪ ಅಂತಂದ್ರೆ ನಾವು ಫಸ್ಟಿಗೆ ಸ್ಟಾರ್ ಎಸ್ ಪಿ ಡಾಟ್ roll number equal to 341. Roll number equal to 341. It is how we are going to be initializing value to a structure member. ನನಗೆ ಪಾಯಿಂಟರ್ಸ್ ಯೂಸ್ ಮಾಡಿದ್ರಪ್ಪ ಅಂದ್ರೆ ಆ ಪಾಯಿಂಟರ್ ಸ್ಟ್ರಕ್ಚರ್ ಮೆಂಬರಿಗೆ ವ್ಯಾಲ್ಯೂ ಹಿಂಗೆ ಇನಿಷಿಯಲೈಸ್ ಮಾಡಬೇಕು ಅಂದ್ರೆ ಸ್ಟಾರ್ ಎಸ್ ಪಿ ಡಾಟ್ ರೋಲ್ ನಂಬರ್ ಈಕ್ವಲ್ ಟು 341. ಇದನ್ನ ಇನ್ನೊಂದು ರೀತಿಯೂ ನಾವು ಡಿಕ್ಲೇರ್ ಮಾಡ್ಬೋದು. ಇನ್ನೊಂದು ರೀತಿ ಹೆಂಗಪ್ಪ ಅಂತಂದ್ರೆ ನಮಗೆ ಯಾವುದೋ ಸ್ಟ್ರಕ್ಚರ್ ಮೆಂಬರಿಗೆ ಮೆಂಬರ್ ಎಕ್ಸೆಸ್ ಮಾಡ್ಬೇಕಂತಂದ್ರೆ ನಮಗೊಂದು ಸ್ಪೆಷಲ್ ಆಪರೇಟರ್ ಐತಿ. ಇದನ್ನ ದಿಸ್ ಆಪರೇಟರ್ ಅಂತ ಕರೀತಾರೆ. ದಿಸ್ ಆಪರೇಟರ್, yarrow operator or this operator. Yarrow operator or this operator is also called as a member access operator. Pointers member access operator. ನಮಗೆ ಯಾವುದೋ ಒಂದು ಪಾಯಿಂಟರ್ಸ್ ಅನ್ನು ಡಿಕ್ಲೇರ್ ಮಾಡಿದ್ವಿ, ಆ ಪಾಯಿಂಟರ್ ನ ಆಕ್ಸೆಸ್ ಮಾಡಬೇಕಂದ್ರೆ ಕಂಪಲ್ಸರಿ ಅದು ದಿಸ್ ಪಾಯಿಂಟರ್ ನಿಂದ ಮಾತ್ರ ಸಾಧ್ಯ. ಟು ಆಕ್ಸೆಸ್ ದ ಪಾಯಿಂಟರ್ ಮೆಂಬರ್ಸ್ ಆಫ್ ಎ
given structure are able to access with help of this operator. ಇದಕ್ಕೆ this operator ಅಂತ ಕರೀತಾರೆ ಅಥವಾ arrow operator. ಅದು ಪಾಯಿಂಟರ್ ಮೆಂಬರ್ಸ್ ಅನ್ನು ಮಾತ್ರ ಆಕ್ಸೆಸ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಪಾಯಿಂಟರ್ಸ್ ಮೆಂಬರ್ಸ್ ಯೂಶುವಲಿ ಡಾಟ್ ಆಪರೇಟರ್ ಯಾವುದೋ ಅದಕ್ಕೆ ಮೆಂಬರ್ ಆಕ್ಸೆಸ್ ಆಪರೇಟರ್ ಅಂತ ಕರೀತಾರೆ. ಯಾವುದೋ ಒಂದು ಕ್ಲಾಸ್ ಇರಲಿ ಅಥವಾ ಸ್ಟ್ರಕ್ಚರ್ ಇರಲಿ, ಆ ಸ್ಟ್ರಕ್ಚರ್ ಮೆಂಬರ್ ಆಕ್ಸೆಸ್ ಮಾಡಬೇಕಂದ್ರೆ ನಾವು ಡಾಟ್ ಆಪರೇಟರ್ ನೋಡಿದ್ವಿ. ಬಟ್ ಪಾಯಿಂಟರ್ಸ್ ಮೆಂಬರ್ಸ್ ಅನ್ನು ಆಕ್ಸೆಸ್ ಮಾಡಬೇಕಂದ್ರೆ ಈ ದಿಸ್ ಆಪರೇಟರ್ ಆಕ್ಸೆಸ್ ಮಾಡ್ತಾರೆ, ದಿಸ್ ಆಪರೇಟರ್ ಯೂಸ್ ಮಾಡ್ತಾರೆ. ಈ ದಿಸ್ ಆಪರೇಟರ್ ಹೆಂಗೆ ಯೂಸ್ ಮಾಡ್ಬೋದು ಅಂದ್ರೆ ಪಾಯಿಂಟರ್ ವೇರಿಯೇಬಲ್, ನಾನು ಯಾವ ಪಾಯಿಂಟರ್ ಡಿಕ್ಲೇರ್ ಮಾಡಿದ್ದೀನಿ, ಪಾಯಿಂಟರ್ ವೇರಿಯೇಬಲ್ ದಿಸ್ ಆಪರೇಟರ್ ಮೆಂಬರ್, ನನಗೆ ಯಾವ ಮೆಂಬರ್ ಬೇಕು ಆ ಮೆಂಬರ್ ಅನ್ನು ಆಕ್ಸೆಸ್ ಮಾಡಬಹುದು. ಎಕ್ಸಾಂಪಲ್, ನಾವು ಐ ವಾಂಟ್ ಟು ಅಸೈನ್ value to a roll number, how it is going to be done with help of this operator sp. Instead of using dot operator, see this one, there is a difference. If you are using structure variable, then only it is possible to access this operator, in which I am using whole pointer variable as a member access operator, in which I am going to be accessing the pointer variable. For that I am going to be using this operator sp pointer operator or this operator roll number equal to 314. These two statements are same. It is also possible to assign a value using this operator to pointer variable. I hope you got the concept of pointer as a function argument and pointers and structures.